ಹಾಯ್ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಮಾರುಕಟ್ಟೆಯ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೇವೆ. ಮಾರುಕಟ್ಟೆ ಇಸ್ ನಥಿಂಗ್ ಬಟ್ ಮಾರ್ಕೆಟ್. ಸೊ ಮಾರ್ಕೆಟ್ ಅನ್ನೋ ಒಂದು ಪದ್ಯ ಅಥವಾ ಮಾರುಕಟ್ಟೆ ಅನ್ನೋ ಒಂದು ಪದ್ಯವನ್ನ ಯಾರು ಬರ್ದಿದ್ದಾರೆ ಅಂತ ಹೇಳಿದ್ರೆ ಎಚ್ ಶಿವಪ್ರಕಾಶ್ ಅವರು ಬರೆದಿರ್ತಕ್ಕಂಥ ತೃತೀಯ ಬಿಕಾಮ್ನಲ್ಲಿರ್ತಕ್ಕಂಥ ಒಂದು ಮಾರುಕಟ್ಟೆ ಅಂತ ಹೇಳಿ ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಅಥವಾ ಒಂದು ಸಣ್ಣ ಕವನವನ್ನ ನಾವು ನೋಡ್ತಾ ಹೋಗೋಣ. ಬಟ್ ಸಣ್ಣ ಕವನ ಅಂತ ಹೇಳಿದ್ರೆ ಅದ್ರ ಒಳಗಡೆ ಇರ್ತಕ್ಕಂಥ ವಿಷಯ ಅಗಾಧವಾಗಿರುವಂಥದ್ದು. ಸೊ ಅಗಾಧತೆಯನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಷಯವನ್ನ ಇಟ್ಕೊಂಡು ನಮ್ಮ ಮುಂದೆ ಈ ಒಂದು ಕವಿತೆ ಇದೆ. ಸೊ ಹಾಗಾದ್ರೆ ಆ ಕವಿತೆಯನ್ನ ನೋಡೋಣ. ಫಸ್ಟ್, ಮಾರುಕಟ್ಟೆ ಕಂಡರೆ ವಾಕರಿಕೆ ನನಗೆ ನೆನಪಾಗುತ್ತವೆ. ಮೊದಲ ಕರಿ ಗುಲಾಮನನ್ನ ಬಿಳಿಯ ಮಾರಾಟಗಾರ ಸಾಗಿಸುತ್ತಿದ್ದಾನೆ. ಹಾದಿ ಯುದ್ಧಗಳ ವಾಂತಿ ಮಾಡಿಕೊಂಡ ನೀಲಿ ಹೆಗ್ಗಳಲ ಅಲೆ ಮೇಲೆ ಪಾಪ ಆ ಕರಿಯ. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅಂದ್ರೆ ನಾವಿದನ್ನ ಯೋಚನೆ ಮಾಡೋಕ್ಕೂ ಮುಂಚೆ ನಾವು ಒಂದ್ ಸ್ವಲ್ಪ ಹಳೇ ಒಂದು ಪದವನ್ನ ನೋಡ್ಬಿಟ್ರೆ ಇದ್ರ ಅರ್ಥ ಏನು ಅಂತ ಗೊತ್ತಾಗತ್ತೆ. ಸ್ಲೇವ್, ಗುಲಾಮ. ಸೊ ಗುಲಾಮ ಪದ್ಧತಿಯಲ್ಲಿ ಮುಖ್ಯವಾಗಿ ಏನಿತ್ತು ಅಂತ ಹೇಳಿದ್ರೆ ಮನುಷ್ಯನನ್ನ ಮಾರಾಟ ಮಾಡತಕ್ಕಂತಹ ಒಂದು ವಿಧಾನ, ಅಥವಾ ನಾನು ಹೇಳ್ದಂಗ ಅವನು ಕೇಳ್ಕೊಂಡಿರ್ಬೇಕು. ಸೊ ಆ ಹಿನ್ನೆಲೆಯಲ್ಲಿ ನಾವು ಗುಲಾಮ ಅನ್ನೋ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಹೋಗ್ತೇವೆ. ಆ ಗುಲಾಮ ಅಂತಕ್ಕಂತಹ ಒಬ್ಬ ವ್ಯಕ್ತಿಯನ್ನ ಮಾರುಕಟ್ಟೆಯ ಮೂಲಕವಾಗಿ ಇಲ್ಲಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕೊಂಡುಕೊಂಡು ಸಾಗಿಸ್ತಾ ಹೋಗ್ತೀವಿ. ಸೊ ಅತಿ ಮುಖ್ಯವಾಗಿ ನಾವು ಸ್ಲೇವ್ ಅನ್ನೋದನ್ನ ನಾವು ಎಲ್ಲಿ ಕಾಣ್ತೀವಿ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಆಫ್ರಿಕಾ ದೇಶಗಳಿಂದ ಈ ಕಡೆ ಯುರೋಪ್ ಅಥವಾ US ಅಥವಾ ನಾರ್ತ್ ಅಮೆರಿಕನ್ ಕಾಂಟಿನೆಂಟ್ ಅಥವಾ ಸೌತ್ ಅಮೆರಿಕನ್ ಕಾಂಟಿನೆಂಟ್ಗೆ ಇವ್ರೇನಾಗ್ತಾ ಇದ್ರು, ಗುಲಾಮರಾಗಿ ಅಲ್ಲೋಗಿ ಲೇಬರರ್ಸ್ ಆಗಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ರು. ಇದು ನಾವು ಹಿನ್ನೆಲೆಯನ್ನ ನೋಡ್ತಕ್ಕಂಥದ್ದು. ಸೊ ಆ ಹಿನ್ನೆಲೆಯಲ್ಲೇ ಭಾರತದಲ್ಲೂ ಕೂಡ ಈ ಒಂದು ಮಾರುಕಟ್ಟೆ ಅಂತಕ್ಕಂಥದ್ದು ಮನುಷ್ಯನನ್ನ ಯಾವ ರೀತಿಯಾಗಿ ತುಚ್ಛವಾಗಿ ನೋಡ್ತಾ ಇತ್ತು ಅನ್ನೋದನ್ನ ಈ ಒಂದು ಪದ್ಯ ನಮಗೆ ತೋರಿಸ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಏನು, ಸೊ ಮಾರುಕಟ್ಟೆ ಅಂತ ಹೇಳಿದ್ರೆ ಅವರಿಗೆ ನನಗೆ ಏನಾಗ್ತಾ ಇರತ್ತೆ, ವಾಕರಿಕೆ ಅನ್ನೋದು ಬರ್ತಾ ಇದೆ. ಯಾಕೆ, ನಮ್ಮ ದೇಶದಲ್ಲಿ ಬ್ರಿಟಿಷರು ಅಂತಕ್ಕಂಥವ್ರು ಬಂದು ನಮ್ಮನ್ನ ಆಳ್ತಾ ಹೋಗ್ತಾ ಇದ್ರು. ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಸಂಪತ್ತನ್ನ ಹೇಗೆ ಒಂದು ಕಡೆಯಿಂದ ಒಂದು ಕಡೆಗೆ ಸಾಗಿಸ್ಕೊಂಡು ಹೋದ್ರು, ಹಾಗೆ ಇಲ್ಲಿರ್ತಕ್ಕಂಥ ಜನರನ್ನು ಕೂಡ ಏನ್ ಮಾಡಿದ್ರು, ಅವರು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಿಸ್ಕೊಂಡು ಹೋದ್ರು. ಸೊ ಸಾಗಿಸ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಹೇಗ್ ಸಾಗಿಸ್ಕೊಂಡು ಹೋದ್ರು, ಇವತ್ತಿನ ಸಂದರ್ಭಕ್ಕಾದ್ರೆ ನಮ್ಗೆ ಏನಿದೆ, ಏರ್ಲೈನ್ಸ್ ಇದೆ. ಸೊ ಅವತ್ತು ಏರ್ಲೈನ್ಸ್ ಇರ್ಲಿಲ್ಲ, ಬಟ್ ಅವತ್ತೇನಿತ್ತು, ಬೋಟ್ ಇತ್ತು. ಸೊ ಬೋಟ್ ಮೂಲಕವಾಗಿ ಯಾವ್ದ್ರ ಮೇಲೆ ಹೋಗ್ತಾ ಇದ್ರು, ಸಮುದ್ರದ ಮೂಲಕ ಹೋಗ್ತಾ ಇದ್ರು. ಸಮುದ್ರ ನೀಲಿ. ಸೊ ನೀಲಿಯ ಸಮುದ್ರದ ಮೇಲೆ ಆ ಒಬ್ಬ ಗುಲಾಮನನ್ನ ಆ ಹಡಗಿನ ಮೂಲಕವಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಹಡಗಿನ ಮೂಲಕವಾಗಿ ಕರ್ಕೊಂಡು ಹೋಗ್ತಾ ಇರ್ಬೇಕಾದಾಗ ಅವನಿಗೆ ಏನಾಗ್ತಾ ಇತ್ತು, ಹೊಟ್ಟೆ ತೊಳಸ್ದಂಗ ಅಥವಾ ಇನ್ನೊಂದು ಏನೋ ಆಗೋದ್ರ ಮೂಲಕವಾಗಿ ಅವನಲ್ಲಿ ವಾಂತಿ ಮಾಡ್ತಾ ಹೋಗ್ತಾ ಇದ್ದ. ಸೊ ವಾಂತಿ ಇನ್ ದ ಸೆನ್ಸ್, ನಾವು ನಮ್ಮ ದೇಶವನ್ನ ಬಿಟ್ಟು ಇನ್ನೊಂದು ಕಡೆಗೆ ಹೋಗ್ಬೇಕಾದಾಗ ನಮ್ಮ ಕಷ್ಟ ಸಹಿಷ್ಣುಗಳೆಲ್ಲವೂ ಕೂಡ ಏನಿದ್ವಲ್ಲ ಅದೆಲ್ಲವೂ ಕೂಡ ಮತ್ತೆ ಯಥೇಚ್ಛವಾಗಿ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವನೇನ್ ಮಾಡ್ತಾ ಇದ್ದ, ಅದು ಅಂದ್ರೆ ಇಲ್ಲಿವರೆಗೂ ತಾನು ಕಂಡ್ಕೊಂಡಿರ್ತಕ್ಕಂತಹ ಒಂದು ಸುಖಗಳಾಗ್ಲಿ ಸವಲತ್ತುಗಳಾಗ್ಲಿ ಅವೆಲ್ಲವನ್ನ ಬಿಟ್ಟು ಮತ್ತೆ ಬೇರೆ ಕಡೆಗೆ ಹೋಗ್ಬಿಟ್ಟು ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಕಷ್ಟಗಳನ್ನ ಅನುಭವಿಸ್ಬೇಕಾಗ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ಉಂಟಾಗಿದೆಯಲ್ಲ ಅನ್ನೋದಕ್ಕೋಸ್ಕರ ಅವನೇನ್ ಮಾಡಿಯಾನೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದಾಗ ತನ್ನ ಒಳಗಡೆ ಇರ್ತಕ್ಕಂಥದ್ದೆಲ್ಲವನ್ನು ಕೂಡ ಅವನು ಅಲ್ಲಿ ವಾಂತಿ ಮಾಡಿ ಹೋಗ್ತೀಯಾನೆ. ಸೊ ಇದು ಫಸ್ಟ್ ಪ್ಯಾರಾ. ಸೆಕೆಂಡ್ ಪ್ಯಾರಾ, ನೆನಪಾಗುತ್ತಾರೆ ಹರಾಜಿಗೆ ಬಂದ ಹೆಂಗಸರು ಮಕ್ಕಳು, ನೆನಪಾಗುತ್ತವೆ ಆ ಬ್ಯಾಂಕುಗಳು, ಅಲ್ಲಿ ಆ ದಸ್ಕತ್ತು, ಆ ಚೆಕ್ಕಿನ ಮೇಲೆ ಒಂದು ಸಾರಿ ಹಾಕಿದರೆ ಸಾಕು ಬರೆಸಿಕೊಂಡ ಹಾಗೆ ಜೀವರಾತಿಗಳನ್ನು, ಮಹಾನ್ ಭೂಖಂಡಗಳನ್ನು ಬರೆಸಿಕೊಂಡವನ ಹೆಸರಿಗೆ. ಸೊ ಇವ್ರು ಹೋಗ್ತಿದಾರಲ್ಲಪ್ಪ, ಗುಲಾಮರಾಗಿ ಹೋಗ್ತಾ ಇದ್ದಾರಲ್ಲ. ಸೊ ಅವ್ರು ಹೋಗ್ಬೇಕಾದಾಗ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಹೆಂಗಸರಾಗ್ಲಿ ಮಕ್ಕಳುಗಳು ಕೂಡ ಏನ್ ಮಾಡ್ತಾ ಇದ್ರು, ಕೆಲಸವನ್ನ ಮಾಡ್ಬೇಕಾಗಿತ್ತು. ಆ ಕೆಲಸವನ್ನ ಮಾಡ್ತಾ ಇರೋ ಸಂದರ್ಭದಲ್ಲಿ ಅವರಿಗೆ ಕೂಲಿಯನ್ನು ಸಿಗ್ತಾ ಇತ್ತು, ಇಲ್ಲಾಂದ್ರೆ ಜೀತವನ್ನ ಮಾಡ್ಬೇಕಾಗಿತ್ತು. ಸೊ ಅವ್ರನ್ನ ಕರ್ಕೊಂಡು ಹೋಗೋ ಉದ್ದೇಶದಿಂದ ಅಲ್ಲಿ ಕರ್ಕೊಂಡು ಹೋಗದಾಗ್ಲೂ ಕೂಡ ಅವ್ರನ್ನ ಅಲ್ಲಿ ಕೆಲಸ ಮಾಡಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಏನ್ ಮಾಡ್ತಿದ್ರು, ಬ್ಯಾಂಕುಗಳ ಮೂಲಕವಾಗಿ ಅವರಿಗೆ ಏನು ಹಣಕಾಸನ್ನ ಸಂದಾಯ ಮಾಡೋದಾಗ್ಲಿ, ದಸ್ಕತ್ತುಗಳ ಮೂಲಕವಾಗಿ ನೀವು ವ್ಯಾಪಾರ ಮಾಡ್ಕೊಂಡು ಇವ್ರನ್ನ ಕರ್ಕೊಂಡು ಹೋಗಿ ಅನ್ನೋದಾಗಿರ್ಬೋದು.
ಸೊ ಇವೆಲ್ಲವನ್ನು ಕೂಡ ಏನ್ ಮಾಡ್ತೀರಾ ಬ್ಯಾಲೆನ್ಸ್ ಮಾಡೋದಕ್ಕೆ ಅಥವಾ ಆ ಕಡೆಯಿಂದ ಕರ್ಕೊಂಡು ಹೋಗ್ಬೇಕಾದಾಗ ಅವ್ರ ಹತ್ರ ಏನ್ ಮಾಡ್ತಾ ಇದ್ರು ಯಾವುದೋ ಒಂದು ಪತ್ರವನ್ನ ಕೊಟ್ಬಿಟ್ಟು ಇದಕ್ಕೆ ನೀವು ಸಹಿ ಹಾಕ್ಬೇಕಾಗ್ತದೆ ಅಂತ ಹೇಳಿದಾಗ ಆ ಪತ್ರಕ್ಕೆ ಅವ್ರು ಸಹಿ ಹಾಕಿದ್ದಾರೆ ಅಂತ ಹೇಳಿದಾಗ ಇವ್ರು ಪೂರ್ತಿ ನಾವು ಏನ್ ಹೇಳ್ತೀವೋ ಹಾಗೆ ಇವ್ರ ಕೆಲಸವನ್ನ ಮಾಡಬೇಕು. ಸೊ ಹಾಗೆ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗಿ ಹೇಗೆ ಅವ್ರ ಜೊತೆ ಕೆಲಸವನ್ನ ಮಾಡಿಸ್ಕೊಳ್ತಾರೋ, ಸೊ ಹೇಗೆ ಈ ಒಂದು ಅಂದ್ರೆ ಮನುಷ್ಯರನ್ನ ಗೆತ್ಕೊಂಡ್ರೋ ಹಾಗೆ ಆ ಭೂಮಿಯ ಅಂದ್ರೆ ಆ ಮನುಷ್ಯನ ಜೊತೆಗೆ ಆ ಭೂಮಿಯನ್ನು ಕೂಡ ಏನ್ ಮಾಡ್ತೀರಾ ತಮ್ಮ ಹೆಸರಿಗೆ ಅವ್ರು ಬಡಿಸ್ಕೊಳ್ತಾ ಹೋಗ್ತೀರಾ. ಅಂದ್ರೆ ಇಲ್ಲಿ ಮನುಷ್ಯ ಏನಾಗ್ತೀಯಾನೆ, ಹ್ಯೂಮನ್ ಅವನೊಬ್ಬ ಹೋಗ್ತಿಲ್ಲ, ಅವನ ಜೊತೆಗೆ ಅವನ ಹೆಂಡತಿ ಮಕ್ಳೆಲ್ಲರೂ ಹೋಗ್ತಾರೆ. ಅದ್ರ ಜೊತೆಗೆ ಅವನ್ ನಂಬ್ಕೊಂಡಿರ್ತಕ್ಕಂಥ ಭೂಮಿನೂ ಕೂಡ ಏನಾಗ್ತಾ ಇದೆ ಅವನಿಗೆ ಸೇರ್ತಾ ಇದೆ. ಯಾರಿಗೆ? ಆ ಒಂದು ಮಾರುಕಟ್ಟೆಯಲ್ಲಿರ್ತಕ್ಕಂಥ ಕೊಂಡುಕೊಳ್ಳುವವನಿಗೆ ಅದು ಸೇರ್ತಾ ಇದೆ. ಆ ಕೊಂಡ್ಕೊಂತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಫಲವಾಗಿ ಅವ್ರೇನ್ ಕೊಡ್ತಾರೆ, ಬ್ಯಾಂಕುಗಳ ಮೂಲಕವಾಗಿ ಹಣವನ್ನ ಸಂದಾಯ ಮಾಡ್ತಾರೆ. ಸೊ ಈ ರೀತಿಯಾಗಿ ಎರಡನೇ ಪ್ಯಾರವನ್ನ ನಾವು ನೋಡ್ಬೋದು. ಆದರೂ ಪ್ರಿಯವಾಗುತ್ತಿದೆ ಇವತ್ತು ಈ ಮಾರುಕಟ್ಟೆ, ಇಲ್ಲಿ ಇಟ್ಟಾಡುತ್ತಿವೆ. ನಾವು ಪರಸ್ಪರ ಕೊಡಬೇಕಿರುವ ನೂರಾರು ಕೊಡುಗೆ ಉಡುಗೊರೆಗಳು ನೀಟಾಗಿ ತಂದು ಜೋಡಿಸಿದ್ದಾರೆ. ಹೆಕ್ಕಿ ತಂದು ಅವನು ನಕ್ಷತ್ರ ಮಂಡಲಗಳ ಮೂಲೆ ತೊಡಕುಗಳಿಂದ. ಸೊ ನಾವು ಹಳೆ ಮಾರ್ಕೆಟು, ಓಲ್ಡ್ ಮಾರ್ಕೆಟು ಅಥವಾ ಮಿಡಲ್, ಈಗ ಮಾಡರ್ನ್. ಸೊ ಈ ಮೂರೂ ಮಾರುಕಟ್ಟೆಗಳನ್ನ ನೋಡಿದಾಗ ಇಲ್ಲೇನಾಗಿತ್ತು, ಓಲ್ಡ್ ಅಲ್ಲೂ ಕೂಡ ಸ್ಲೇವ್ ಅನ್ನೋದು ಬೆಳೆದಿತ್ತು, ಅಂದ್ರೆ ಇನ್ನೊಬ್ಬರ ಪರವಾಗಿ ಕೆಲಸ ಮಾಡ್ಬೇಕಾಗಿತ್ತು. ಮಿಡ್ಡಲ್ಲೂ ಕೂಡ ಏನಾಗಿತ್ತು, ಸ್ಲೇವ್ ಅನ್ನೋದಿತ್ತು. ಮಾಡರ್ನ್ ಅಲ್ಲಿ ಏನಾಗ್ತಾ ಇದೆ, ಇವೆರಡನ್ನ ನಾವು ಮತ್ತೆ ಪಾಲನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೇ ಸಮಾಜ ಮತ್ತೆ ಏನಾಗುತ್ತೆ, ಸ್ಲೇವರಿ ಅನ್ನೋ ಒಂದು ರೂಪಕ್ಕೆ ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಜನ ಏನ್ ಮಾಡ್ತಾರೆ, ಆಧುನಿಕವಾಗಿರ್ತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಹೋಗ್ತಾರೆ. ಅಕಸ್ಮಾತ್ ಅವ್ರೇನಾದ್ರು ಇದ್ದಾರಲ್ಲ, ಅವರನ್ನ ಹಾಗೆ ನಾವೇನಾದ್ರು ಬಿಟ್ಕೊಂಡ್ಬಿಟ್ರೆ ನಮ್ಮ ಮೇಲೆ ಮತ್ತೆ ಅವ್ರು ಏನ್ ಮಾಡ್ತಾರೆ, ದಬ್ಬಾಳಿಕೆ ಏನ್ ಮಾಡ್ತಾರೆ, ಮತ್ತೆ ನಮ್ಮನ್ನ ಶೋಷಣೆ ಮಾಡ್ತಾರೆ. ಆ ಶೋಷಣೆಯ ಮೂಲಕವಾಗಿ ಮತ್ತೆ ಗುಲಾಮ ಅಂತಕ್ಕಂಥದ್ದು ಬೆಳೀತಾ ಹೋಗ್ತದೆ. ಅದು ಯಾವುದರ ಮೂಲಕವಾಗಿ ಆಗ್ತದೆ, ಈ ಮಾರುಕಟ್ಟೆಯ ಮೂಲಕವಾಗಿ ಆಗ್ತದೆ. ಸೊ ಆದ್ರಿಂದ ಅಂಥ ಮಾರುಕಟ್ಟೆಗಳನ್ನ ನಾವೇನ್ ಮಾಡ್ಬೇಕಾಗತ್ತೆ, ಬೆಳೆಯೋದಕ್ಕೆ ಬಿಡಕ್ ಹೋಗಬಾರ್ದು. ಯಾಕೆ ಬೆಳೆಯೋದಕ್ಕೆ ಬಿಡಕ್ ಹೋಗಬಾರ್ದು? ಸೊ ಅವನ್ ಚೆನ್ನಾಗಿದ್ದಾನೆ, ಇವನ್ ಚೆನ್ನಾಗಿದ್ದಾನೆ ಅಂತ ಹೇಳಿ ನಾವು ನೋಡ್ಕೊಂಡು ಅದ್ರ ಜೊತೆಗೆ ನಾವು ಚೆನ್ನಾಗಿರ್ಬೇಕು ಅಂತ ಯೋಚನೆ ಮಾಡ್ಬೇಕು. ಆದ್ರೆ ನಮ್ಮ ನಡುವೆ ಕಂದಕಗಳನ್ನ ಬೆಳೆಸ್ಕೊಂಡ್ಬಿಟ್ರೆ ಮತ್ತೆ ಆ ಕಂದಕಗಳ ಮೂಲಕವಾಗಿ ಏನ್ ಮಾಡ್ತಾರೆ, ಅವರು ನಮ್ಮನ್ನ ಟ್ಯಾಕಲ್ ಮಾಡೋದಕ್ಕೆ ಸಾಧ್ಯತೆ ಇರುತ್ತೆ. ಆ ಟ್ಯಾಕಲ್ ಮಾಡೋದನ್ನ ನಾವು ಆಗದೆ ಇರೋ ರೀತಿನಲ್ಲಿ ನಾವು ನೋಡ್ಕೋಬೇಕು. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತೀರಾ, ಹೆಕ್ಕಿ ತಂದು ಅಂದ್ರೆ ನಮ್ಮ ಒಳಗಡೆ ಏನ್ ಮಾಡ್ಬೇಕು, ನಮ್ಮ ಆಸೆಗಳಾಗ್ಲಿ ಆಕಾಂಕ್ಷೆಗಳಾಗ್ಲಿ ಎಲ್ಲವೂ ಇದಾವಲ್ಲ, ಅದನ್ನ ಎಲ್ಲರ ಜೊತೆಗೂ ಹಂಚ್ಕೊಳ್ಳೋದ್ರ ಮೂಲಕವಾಗಿ ಎಲ್ಲರೂ ಕೂಡ ನಮ್ಮಂತೆ ನಾವು ಅಂತ ಅನ್ಕೊಂಡು ಹೋದಾಗ ಬೇರೆಯವ್ರು ಬಂದು ನಮ್ಮನ್ನ ಟ್ಯಾಕಲ್ ಮಾಡಕ್ಕಾಗಲ್ಲ. ಇಲ್ಲ ಅಂತ ಹೇಳಿದ್ರೆ ಟ್ಯಾಕಲ್ ಮಾಡ್ತಾರೆ. ಸೊ ಇಲ್ಲಿ ಎಲ್ಲರನ್ನೂ ಕೂಡ ನಾವೇನಾಗಿ ಮಾಡ್ಬೇಕು, ಪರಸ್ಪರ ಒಂದು ಪ್ರೀತಿಯ ರೂಪದಲ್ಲಿ ನೋಡಿದಾಗ ಮತ್ತೆ ಈ ಸ್ಲೇವರಿ ಅನ್ನೋದು ನಮ್ಮಿಂದ ದೂರ ಆಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲಿ ನಾವು ಆಯ್ದುಕೊಳ್ಳೋಣ ಪರಸ್ಪರ ನಮಗೆ ಬೇಕಾದದನ್ನು, ಗುಲಾಮಿಕೆಯ ಕರಾಳ ಯುಗಗಳು ಮರುಕಳಿಸುವ ಮೊದಲು. ಸೊ ಮತ್ತೆ ನಾವು ಅಲ್ಲಿಗೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ ಮನುಷ್ಯನನ್ನ ತುಚ್ಛವಾಗಿ ನೋಡ್ತಕ್ಕಂಥ ಸ್ಥಿತಿಯನ್ನ ನಾವು ನೋಡ್ತೀವಿ. ಸೊ ಮನುಷ್ಯನಾಗೇ ನೋಡ್ತಕ್ಕಂಥ ಒಂದು ಸಮಾಜವನ್ನ ಸೃಷ್ಟಿ ಮಾಡ್ಕೊಂಡಾಗ ಈ ಗುಲಾಮಿಕೆ ಅನ್ನೋದು ಇರೋದಿಲ್ಲ, ಅಥವಾ ದಬ್ಬಾಳಿಕೆ ಅನ್ನೋದು ಇರೋದಿಲ್ಲ, ಶೋಷಣೆ ಅನ್ನೋದು ಕೂಡ ಇರೋದಿಲ್ಲ. ಸೊ ಮಾರುಕಟ್ಟೆ, ಟೋಟಲ್ ಮಾರುಕಟ್ಟೆ ಏನ್ ಹೇಳಕ್ ಹೊರಟಿದೆ ಅಂತ ಹೇಳಿದ್ರೆ, ನಾವು ಅನಾದಿ ಕಾಲದಿಂದಲೂ ಕೂಡ ನಾವೇನು ಗುಲಾಮತನದಲ್ಲೇ ಬಂದಿದ್ದೀವಿ. ಆ ಗುಲಾಮತನವನ್ನ ಮತ್ತೂ ಮುಂದುವರಿಸ್ತೀವಿ. ಇಲ್ಲ ಅಂತ ಹೇಳಿದ್ರೆ ನಮ್ಮಿಂದ ಏನು ಬಿಟ್ಟು ಹೋಗಿದೆಯಲ್ಲ ಆ ಗುಲಾಮತನ ಅಂತಕ್ಕಂಥದ್ದು, ಅದನ್ನ ಮುಂದುವರಿಸಬಾರ್ದು ಅಂತ ಹೇಳಿದ್ರೆ ಮನುಷ್ಯ ಸಮನಾಗಿ ಮನುಷ್ಯನನ್ನಾಗಿ ನೋಡಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅನ್ನೋದನ್ನ ಈ ಪದ್ಯ ಹೇಳ್ತಾ ಹೋಗುತ್ತೆ. ಇಲ್ಲಿಗೆ ಈ ಪದ್ಯ ಮುಗಿತದೆ. ಥ್ಯಾಂಕ್ ಯು.